ನ್ಯಾಷನಲ್ ಡೇನಲ್ಲಿ ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ಎಲ್ಲ ಸಾರ್ವಜನಿಕವಾಗಿ ಓದ್ತೇವೆ. ಅದು ಓದುವಾಗ ಈ ಸಂವಿಧಾನ ರಚನೆ ಮಾಡುವಾಗ ಅದು ಮೂಲ ತತ್ವಗಳನ್ನು ನಮ್ಮ ಮುಖಂಡರು ಮತ್ತು ಬಾಬಾ ಸಾಹೇಬ್ ಅವರು ಇಟ್ಕೊಂಡು ಹೇಗೆ ಈ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಅದಕ್ಕೆ ಫುಲ್ ಸಾರಾಂಶ ಇದರಲ್ಲಿ ಇರುತ್ತೆ, ನಮ್ಮ ಪ್ರಸ್ತಾವನೆಯಲ್ಲಿ ಇರುತ್ತದೆ. ಇದು ಎಲ್ಲ ತತ್ವಗಳನ್ನು ನಾವು ಅಳವಡಿಸಿಕೊಂಡೇ ನಮ್ಮ ಸಂವಿಧಾನವನ್ನು ರಚನೆ ಮಾಡಿದ್ದೇವೆ. ಹೀಗಾಗಿ ಸಂವಿಧಾನವನ್ನು ಅರ್ಥೈಸಬೇಕಾದ್ರೆ ಆ ಪ್ರಸ್ತಾವನೆ ಓದುವುದು ಭಾಳ ಪ್ರಮುಖ. ಆ ಪ್ರಸ್ತಾವನೆಯೇ ನಮಗೆ ಓದುವುದು ಈಸಿನೂ ಇದೆ. ಫುಲ್ ಸಂವಿಧಾನ ಓದಿದರೆ ಅದರಲ್ಲಿ ಪ್ರತಿಯೊಂದು ಅಂಶಕ್ಕೆ ಒಂದು ಚಾಪ್ಟರೇ ಇರುತ್ತೆ, ಅದರಲ್ಲಿ ಸುಮಾರು ಖಂಡಗಳು ಇರುತ್ತವೆ. ಇದನ್ನು ಚಾಪ್ಟರ್ನಲ್ಲಿ ಇರ್ತಕ್ಕಂಥ ಮೂಲ ತತ್ವ ಇದರಲ್ಲಿ ಒಳಗೊಂಡು ನಾವು ಸಂವಿಧಾನ ರಚನೆ ಮಾಡಿದ್ದೀವಿ ಅಂತ ಹೇಳಿದರೆ ಎಲ್ಲರೂ ಅದು ಸಂವಿಧಾನಕ್ಕೆ ಬದ್ಧ ಆಗ್ತಾರೆ. ಅದರಲ್ಲಿ ಇರ್ತಕ್ಕಂಥ ವಿಷಯಗಳು ಏನಿದೆ ನಮ್ಮ ತಲೆಯಲ್ಲಿ ಇರುತ್ತದೆ. ಅಷ್ಟು ಭಾವನೆ ಇದ್ದರೆ ಸಾಕು. ಆ ಭಾವನೆ ಮೂಡಿಸ್ಲಿಕ್ಕೆ ನಾವು ಇದನ್ನು ಓದ್ತೇವೆ. ನಾವು ಎಲ್ಲರೂ ಕೂಡ ದಿನನಿತ್ಯ ಇದನ್ನು ಓದ್ತಕ್ಕಂಥ ವಿಚಾರ ಇದೆ ಆ್ಯಕ್ಚುಲಿ. ಯಾಕಂದರೆ ನಾವು ಯಾವಾಗಲೂ ಸ್ವಲ್ಪ ದಾರಿಯಿಂದ ಈ ಕಡೆ ಆ ಕಡೆ ಹೋಗ್ತಾ ಇರ್ತೀವಿ. ಹೀಗಾಗಿ ಆ ದಾರಿಯನ್ನು ಕರೆಕ್ಟಾಗಿ ಹಿಡಿಯಬೇಕಾದ್ರೆ ದಿನನಿತ್ಯ ಅದನ್ನು ಓದುವುದು ಇನ್ನೂ ಸೂಕ್ತ.